ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ಒಂದು ಪ್ರಚಲಿತ ಘಟನೆಗಳನ್ನ ನಾನು 2025 ಮಾರ್ಚ್ ಸ್ಪರ್ಧಾ ವಿಜೇತ ಈ ಮ್ಯಾಗಝಿನ್ದಿಂದ ತೆಗೆದುಕೊಂಡು ಬಂದಿದ್ದೀನಿ. ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮುಂದಿನ ಎಕ್ಸಾಮ್ಗಳಲ್ಲಿ ಇವುಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ಸೊ ಹಾಗಾದ್ರೆ ಬನ್ನಿ ಮೊದಲ ಒಂದು ಪ್ರಶ್ನೆಯನ್ನ ನೋಡೋಣ. ಸ್ಪೆರೆಕ್ಸ್ ಬಾಹ್ಯಾಕಾಶ ಟೆಲಿಸ್ಕೋಪ್. ಸ್ಪೆರೆಕ್ಸ್ ಬಾಹ್ಯಾಕಾಶ ಟೆಲಿಸ್ಕೋಪ್ ಈ ಒಂದು ಟೆಲಿಸ್ಕೋಪ್ ಅನ್ನ ಯಾವ ಸಂಸ್ಥೆ ಉಡಾವಣೆ ಮಾಡಿದೆ? ಆಪ್ಷನ್ಸ್: ನಾಸಾ, ಇಸ್ರೋ, ಸ್ಪೇಸ್ ಎಕ್ಸ್, ಬ್ಲೂ ಒರಿಜಿನ್. ಸ್ಪೆರೆಕ್ಸ್ ಬಾಹ್ಯಾಕಾಶ ಟೆಲಿಸ್ಕೋಪ್ ಅನ್ನ ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಅಂದ್ರೆ ನಾಸಾ. ಇದು ಅಮೆರಿಕಾದಲ್ಲಿದೆ. ಅಮೆರಿಕಾದ ನಾಸಾ ಸಂಸ್ಥೆ ಸ್ಪೆರೆಕ್ಸ್ ಬಾಹ್ಯಾಕಾಶ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಿದೆ. ಸ್ಪೆರೆಕ್ಸ್ ಟೆಲಿಸ್ಕೋಪ್ ಉಡಾವಣೆ ಮಾಡಿದ್ದು ಅಮೆರಿಕಾದ ನಾಸಾ ಸಂಸ್ಥೆ ಯಾವಾಗ ಅಂದ್ರೆ 2025 ಮಾರ್ಚ್ 8. ಇದೇ ವರ್ಷ ಮಾರ್ಚ್ 8ರಂದು ಕ್ಯಾಲಿಫೋರ್ನಿಯಾದ ವಾಂಡೆನ್ಬರ್ಗ್ ಎಲ್ಲಿ ಕ್ಯಾಲಿಫೋರ್ನಿಯಾದ ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ಉಡಾವಣಾ ತಾಣದಿಂದ ಈ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ನ ಮೂಲಕ ಉಡಾವಣೆ ಮಾಡಿದ್ದಾರೆ. ಯಾಕೆ ಈ ಒಂದು ಸ್ಪೆರೆಕ್ಸ್ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಿದ್ದಾರೆ ಅಂದ್ರೆ ಬ್ರಹ್ಮಾಂಡ ರಚನೆಯ ರಹಸ್ಯ ಬಗ್ಗೆ ಅಧ್ಯಯನ ಮಾಡಲು. ಅಂದ್ರೆ ಬಿಗ್ ಬ್ಯಾಂಗ್ ನಂತರ ವಿಶ್ವ ಯಾವ ರೀತಿಯಾಗಿ ಉಗಮ ಹೊಂದಿತು, ಬ್ರಹ್ಮಾಂಡ ತ್ವರಿತವಾಗಿ ಹೇಗೆ ವಿಸ್ತಾರಗೊಂಡಿತು, ಇವುಗಳಲ್ಲೆಲ್ಲ ತಿಳಿದುಕೊಳ್ಳಲು ಏನ್ ಮಾಡಿದ್ದಾರೆ, ಸ್ಪೆರೆಕ್ಸ್ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಿದ್ದಾರೆ. ಇದರ ಅಧ್ಯಯನ ಏನು? ಬ್ರಹ್ಮಾಂಡ ರಚನೆ ರಹಸ್ಯದ ಬಗ್ಗೆ. ಹಾಗಾದ್ರೆ ಇದನ್ನ ಉಡಾವಣೆ ಮಾಡಿದ್ದು ಅಮೆರಿಕಾದ ನಾಸಾ ಸಂಸ್ಥೆ. ಯಾವ ರಾಕೆಟ್ ನ ಮೂಲಕ? ಫಾಲ್ಕನ್ 9. ಇದು ಸ್ಪೇಸ್ ಎಕ್ಸ್ ನ ಒಂದು ಫಾಲ್ಕನ್ 9 ರಾಕೆಟ್ ನ ಮೂಲಕ ಉಡಾವಣೆ ಮಾಡಿದ್ದಾರೆ. ಇಸ್ರೋ ಉಡಾವಣೆ ಮಾಡಿದ ಸ್ಪೆಡೆಕ್ಸ್ ಅಂದ್ರೆ ಸ್ಪೇಸ್ ಅನ್ಡಾಕಿಂಗ್ ಎಕ್ಸ್ಪೆರಿಮೆಂಟ್. ಸ್ಪೇಸ್ ಅನ್ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಇತ್ತೀಚೆಗೆ ಇದನ್ನ ಉಡಾವಣೆ ಮಾಡಿದ್ದಾರೆ. ಹಾಗಾದ್ರೆ ಇದರಲ್ಲಿ ಸ್ಪೆಡೆಕ್ಸ್ ನಲ್ಲಿ ಬಳಸಿದಂತ 2 ಉಪಗ್ರಹಗಳು ಯಾವುವು ಅಂತ ಪ್ರಶ್ನೆ. NVS-2 ಮತ್ತು NVS-1, EOS-3 ಮತ್ತು EOS-1, ಚೇಸರ್ ಮತ್ತು ಟಾರ್ಗೆಟ್, GSAT-30 ಮತ್ತು GSAT-31. ಈ ಸ್ಪೆಡೆಕ್ಸ್ ನಲ್ಲಿ ಬಳಸಿದ 2 ಉಪಗ್ರಹಗಳು ಯಾವುವೆಂದ್ರೆ ಚೇಸರ್ ಮತ್ತು ಟಾರ್ಗೆಟ್. ಸ್ಪೇಸ್ ಅನ್ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಸ್ಪೆಡೆಕ್ಸ್. ಈ ಸ್ಪೆಡೆಕ್ಸ್ ನ ಉಪಗ್ರಹಗಳು ಯಾವುವೆಂದ್ರೆ ಚೇಸರ್ ಮತ್ತು ಟಾರ್ಗೆಟ್. ಚೇಸರ್ ಮತ್ತು ಟಾರ್ಗೆಟ್ ಈ ಸ್ಪೆಡೆಕ್ಸ್ ನ ಉಪಗ್ರಹಗಳನ್ನ ಯಾವ ರಾಕೆಟ್ ನ ಮೂಲಕ ಉಡಾವಣೆ ಮಾಡಲಾಗಿದೆ ಅಂದ್ರೆ PSLV C-60 ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಈ 2 ಉಪಗ್ರಹಗಳನ್ನ ಜೋಡಿಸುವುದು ಮತ್ತೆ ಬೇರ್ಪಡಿಸುವುದು ಈ ಒಂದು ಎಕ್ಸ್ಪೆರಿಮೆಂಟ್ ನ ಉದ್ದೇಶ ಆಗಿದೆ. ಅಂದ್ರೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್. ಇದರಲ್ಲಿ ನಮ್ಮ ಇಸ್ರೋ ಸಂಸ್ಥೆ ಯಶಸ್ವಿಯನ್ನ ಕಂಡಿದೆ, ಸಾಧನೆಯನ್ನ ಮಾಡಿದೆ. ಸಾಧನೆಯನ್ನ ಮಾಡಿದಂತ ವಿಶ್ವದ 4ನೇ ರಾಷ್ಟ್ರ ಅಂದ್ರೆ ನಮ್ಮ ಭಾರತ. ವಿಶ್ವದ 4ನೇ ರಾಷ್ಟ್ರ ನಮ್ಮ ಭಾರತ ಈ ಒಂದು ಕಾರ್ಯಾಚರಣೆಯಲ್ಲಿ ಸಾಧನೆ ಮಾಡಿದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮುಂದಿನ ಭವಿಷ್ಯದ ಮಹತ್ವದ ಬಾಹ್ಯಾಕಾಶ ಯೋಜನೆಗಳಾದಂತಹ ಗಗನಯಾನ್, ಚಂದ್ರಯಾನ್, ಭಾರತೀಯ ಅಂತರಿಕ್ಷ ಕೇಂದ್ರ ಸ್ಥಾಪನೆ, ಇನ್ನು ಹಲವಾರು ಪ್ರಾಜೆಕ್ಟ್ಗಳಿವೆ. ಅವುಗಳಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಹೆಲ್ಪ್ಫುಲ್ ಆಗಲಿದೆ ಅಂತ ಇಸ್ರೋ ಸಂಸ್ಥೆಯವರು ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಸ್ಪೇಸ್ ಅನ್ಡಾಕಿಂಗ್ ಎಕ್ಸ್ಪೆರಿಮೆಂಟ್ ನಲ್ಲಿ ಉಪಯೋಗಿಸಿದಂತ ಉಪಗ್ರಹಗಳು ಚೇಸರ್ ಮತ್ತು ಟಾರ್ಗೆಟ್. ಇತ್ತೀಚೆಗೆ ಉಡಾವಣೆ ಮಾಡಿದ ಆದಿತ್ಯ L1 ರಾಕೆಟ್ ನ ಉದ್ದೇಶ ಏನು? ಆಪ್ಷನ್ಸ್: ಚಂದ್ರನ ಅಧ್ಯಯನ, ಸೂರ್ಯನ ಅಧ್ಯಯನ, ಬಾಹ್ಯಾಕಾಶ ಅಧ್ಯಯನ, ಮೋಡಗಳ ಅಧ್ಯಯನ. ಆನ್ಸರ್: ಸೂರ್ಯನ ಅಧ್ಯಯನ. ಆದಿತ್ಯ L1 ರಾಕೆಟ್ ನ ಉದ್ದೇಶ ಏನಪ್ಪಾ ಅಂದ್ರೆ ಸೂರ್ಯನನ್ನ ಅಧ್ಯಯನ ಮಾಡೋದು. ಆದಿತ್ಯ L1 ಯೋಜನೆ. ಆದಿತ್ಯ L1 ಅನ್ನ PSLV C-57 ರಾಕೆಟ್ ನ ಮೂಲಕ ಉಡಾವಣೆ ಮಾಡಲಾಗಿತ್ತು. ಇದರ ಉದ್ದೇಶ ಸೂರ್ಯನನ್ನ ಅಧ್ಯಯನ ಮಾಡೋದು. ಇದನ್ನ 2024 ಜನವರಿ 6ರಂದು ಕೈಗೊಂಡಿದ್ದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ನಲ್ಲಿರುವಂತಹ ಲ್ಯಾಗ್ರೇಂಜ್ L1 ಬಿಂದುವಿನಲ್ಲಿ ಇರಿಸಲಾಗಿತ್ತು. ಈ ಒಂದು ಬಿಂದುವಿನಿಂದ ಸೌರ ಚಟುವಟಿಕೆಗಳನ್ನ ನಿರಂತರವಾಗಿ ಗಮನ ಹರಿಸುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿತ್ತು. ಅಂದ್ರೆ ಸೂರ್ಯನ ಅತ್ಯಧಿಕ ತಾಪಮಾನವನ್ನ ಹೊಂದಿರುವಂತಹ ಕರ್ನಲ್ ಪ್ರದೇಶವನ್ನ ಅಧ್ಯಯನ ಮಾಡೋದು ಈ ಯೋಜನೆಯ ಉದ್ದೇಶವಾಗಿತ್ತು. ಅದರಂತೆ ಫೆಬ್ರವರಿ 2025ರಂದು ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್, ಈ ಒಂದು ಟೆಲಿಸ್ಕೋಪ್ ಸೌರ ಜ್ವಾಲೆಯ ದೃಶ್ಯವನ್ನ ಸೆರೆ ಹಿಡಿಯುವುದರಿಂದ ಮತ್ತೆ ಇದು ಈ ವರ್ಷ ನ್ಯೂಸ್ ನಲ್ಲಿತ್ತು. ಸೊ ಆದಿತ್ಯ L1 ಇದನ್ನ ಯಾವ ರಾಕೆಟ್ ನ ಮೂಲಕ ಉಡಾವಣೆ ಮಾಡಲಾಗಿದೆ ಅಂದ್ರೆ PSLV C-57. 2025ನೇ ಸಾಲಿನ 97ನೇ ಆಸ್ಕರ್ ಪ್ರಶಸ್ತಿ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಚಿತ್ರ. ಆಪ್ಷನ್ಸ್: ಫ್ಲೂ, ಸೀನ್ ಬೇಕರ್,
ಅನೋರಾ ಐ ಆಮ್ ಸ್ಟಿಲ್ ಹಿಯರ್. ಆನ್ಸರ್ ಅನೋರಾ. ಈ ಒಂದು ಚಲನಚಿತ್ರ 97ನೇ ಆಸ್ಕರ್ ಪ್ರಶಸ್ತಿ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ. ಫ್ರೆಂಡ್ಸ್, ಈ 97ನೇ ಆಸ್ಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ನಾನು ಒಂದು ಚಾರ್ಟನ್ನು ಹಾಕಿದ್ದೀನಿ. ಇದೇ ಯೂಟ್ಯೂಬ್ ಚಾನಲ್ನ ಒಂದು ಶಾರ್ಟ್ನಲ್ಲಿ. ಯಾರು ಆಸಕ್ತರಿದ್ದೀರೋ ಹೋಗಿ ನೋಡ್ಕೊಳ್ಬಹುದು. ಕರ್ನಾಟಕ ನೂತನ ಪ್ರವಾಸೋದ್ಯಮ ನೀತಿಯ ವರ್ಷ. ಕರ್ನಾಟಕ ನೂತನ ಪ್ರವಾಸೋದ್ಯಮ ನೀತಿಯ ವರ್ಷ. ಆಪ್ಷನ್ಸ್ 2024-30, 2024-29, 2023-28, 2024-30. ಆನ್ಸರ್ 2024-29. ಇದು ಕರ್ನಾಟಕ ನೂತನ ಪ್ರವಾಸೋದ್ಯಮ ನೀತಿಯ ವರ್ಷ. ನೋಡಿ, ಇತ್ತೀಚೆಗೆ 2ನೇ ಆವೃತ್ತಿಯ ಕರ್ನಾಟಕ ಅಂತಾರಾಷ್ಟ್ರೀಯ ಪ್ರಯಾಣ ಪ್ರದರ್ಶನವನ್ನ ಕೈಗೊಂಡಿತ್ತು. ಯಾರ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಅಂದ್ರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತು ಕರ್ನಾಟಕ ಟೂರಿಸಂ ಸೊಸೈಟಿ, ಈ ಎರಡು ಇಲಾಖೆಗಳ ಜಂಟಿ ಸಹಭಾಗಿತ್ವದಲ್ಲಿ ಬೆಂಗಳೂರಿನಲ್ಲಿ 2025 ಫೆಬ್ರವರಿ 26ರಂದು ಆಯೋಜನೆ ಮಾಡಲಾಗಿತ್ತು. ಹಾಗಾದ್ರೆ ನಮ್ಮ ಕರ್ನಾಟಕ ದೇಶದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಎಷ್ಟನೇ ಸ್ಥಾನವನ್ನ ಪಡೆದಿದೆ ಅಂದ್ರೆ 3ನೇ ಸ್ಥಾನವನ್ನ. ಒಂದು ರಾಜ್ಯ ಹಲವು ಜಗತ್ತು, ಇದು ಕರ್ನಾಟಕ ಪ್ರವಾಸೋದ್ಯಮದ ಧ್ಯೇಯವಾಕ್ಯ. ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಇದು ಕರ್ನಾಟಕ ಪ್ರವಾಸೋದ್ಯಮದ ಧ್ಯೇಯವಾಕ್ಯ ಆಗಿದ್ದು, ಈ ಪ್ರಯಾಣ ಪ್ರದರ್ಶನದ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ಇದು ಉತ್ತಮ ಗುಣಮಟ್ಟದ ಪ್ರವಾಸಿ ಕೇಂದ್ರಿತ ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿಸುವುದು ಇದರ ಒಂದು ಗುರಿಯಾಗಿತ್ತು. ಹಾಗಾದ್ರೆ ಕರ್ನಾಟಕ ರಾಜ್ಯ ಪ್ರವಾಸ ಅಭಿವೃದ್ಧಿ ನಿಗಮ, ಈ ಒಂದು ನಿಗಮನ ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ 1971 ಫೆಬ್ರವರಿ 6. ಇದಿಷ್ಟು ಪ್ರವಾಸೋದ್ಯಮದ ಬಗ್ಗೆ ಮಾಹಿತಿಯಾಗಿದೆ. ಹಾಗಾದ್ರೆ ಕರ್ನಾಟಕದ ಪ್ರವಾಸೋದ್ಯಮದ ನೂತನ ನೀತಿಯ ವರ್ಷ 2024-29. ವಿಶ್ವ ನೀರ್ಗಲ್ಲು ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ಸ್ ಮಾರ್ಚ್ 22, ಮಾರ್ಚ್ 21, ಮಾರ್ಚ್ 23, ಮಾರ್ಚ್ 24. ವಿಶ್ವ ನೀರ್ಗಲ್ಲು ದಿನವನ್ನ ಮಾರ್ಚ್ 21ರಂದು ಆಚರಿಸಲಾಗುತ್ತದೆ. ಫ್ರೆಂಡ್ಸ್, ಇದೇ ಮೊದಲ ಬಾರಿಗೆ ಮಾರ್ಚ್ 21ರಂದು ವಿಶ್ವ ನೀರ್ಗಲ್ಲು ದಿನವನ್ನ ಆಚರಿಸಲಾಗುತ್ತಿದೆ. ಅಂದ್ರೆ ಇದೇ ವರ್ಷ 2025ರಲ್ಲೇ ಈ ಒಂದು ವಿಶ್ವ ನೀರ್ಗಲ್ಲು ದಿನವನ್ನ ಆಚರಿಸಲು ಪ್ರಾರಂಭ ಮಾಡಿದೆ ಮಾರ್ಚ್ 21ರಂದು. ಇದಕ್ಕೆ ಸಂಬಂಧಿಸಿದಂತೆ 2025 ಮಾರ್ಚ್ 2021ರಂದು ಪ್ಯಾರಿಸ್ನಲ್ಲಿರುವಂತಹ ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಅಂತಾರಾಷ್ಟ್ರೀಯ ನೀರ್ಗಲ್ಲು ಸಂರಕ್ಷಣಾ ವರ್ಷವೆಂದು 2025ನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅದರಂತೆ 2025ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷವೆಂದು, ಹಾಗೆ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ನಂಬಿಕೆಯ ವರ್ಷವೆಂದು ಘೋಷಣೆ ಮಾಡಲಾಗಿದೆ. ಈ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನ 2012ನೇ ವರ್ಷವೆಂದು ಕೂಡ ಘೋಷಣೆ ಮಾಡಲಾಗಿತ್ತು. ಗೋಲ್ಡನ್ ಕಾರ್ಡ್ ಯೋಜನೆಯನ್ನ ಯಾವ ದೇಶ ಘೋಷಿಸಿದೆ? ಗೋಲ್ಡನ್ ಕಾರ್ಡ್ ಯೋಜನೆಯನ್ನ ಯಾವ ದೇಶ ಘೋಷಿಸಿದೆ? ಆಪ್ಷನ್ಸ್ ಫ್ರಾನ್ಸ್, ಬ್ರಿಟನ್, ಡೆನ್ಮಾರ್ಕ್, ಅಮೆರಿಕ. ಆನ್ಸರ್ ಅಮೆರಿಕ. ಗೋಲ್ಡನ್ ಕಾರ್ಡ್ ಯೋಜನೆಯನ್ನ ಇತ್ತೀಚೆಗೆ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಗೋಲ್ಡನ್ ಕಾರ್ಡ್ ಯೋಜನೆ, ಈ ಗೋಲ್ಡನ್ ಕಾರ್ಡ್ ಯೋಜನೆಯನ್ನ ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಯಾಕೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಶ್ರೀಮಂತ ವಲಸಿಗರು ಅಮೆರಿಕ ಪೌರತ್ವ ಪಡೆಯುವುದನ್ನ ಸುಲಭಗೊಳಿಸಲು. ಶ್ರೀಮಂತ ವಲಸಿಗರು ಅಮೆರಿಕ ಪೌರತ್ವ ಪಡೆಯುವುದನ್ನ ಸುಲಭಗೊಳಿಸಲು ಈ ಯೋಜನೆಯನ್ನ ತಂದಿದ್ದಾರೆ. ಈಗ ಪ್ರಸ್ತುತ ಅಮೆರಿಕಾದಲ್ಲಿ ಯಾವ ಒಂದು ಕಾರ್ಡ್ ಜಾರಿಯಲ್ಲಿದೆ ಅಂದ್ರೆ ಗ್ರೀನ್ ಕಾರ್ಡ್. ಗ್ರೀನ್ ಕಾರ್ಡ್ ಜಾರಿಯಲ್ಲಿದೆ. ಇದನ್ನ ಅಮೆರಿಕಾದಲ್ಲಿ ಉದ್ಯೋಗ ಮಾಡುವವರು ಖರೀದಿಸಬಹುದು. ಆದ್ರೆ ಗೋಲ್ಡನ್ ಕಾರ್ಡ್ ಅನ್ನ ಖರೀದಿಸಬೇಕಂದ್ರೆ ಅಲ್ಲಿ $5 ಮಿಲಿಯನ್ ಅನ್ನ ಹೂಡಿಕೆ ಮಾಡಿರಬೇಕು. $5 ಮಿಲಿಯನ್ ಅನ್ನ ಹೂಡಿಕೆ ಮಾಡಿದಾಗ ಮಾತ್ರ ಗೋಲ್ಡನ್ ಕಾರ್ಡ್ ಅನ್ನ ಖರೀದಿಸಬಹುದು. ಈ ಒಂದು ಯೋಜನೆ ಯಾವ ದೇಶದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಅಂದ್ರೆ ಅಮೆರಿಕ ಅಧ್ಯಕ್ಷರು. ದೇಶದಲ್ಲೇ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ಕಾರ್ಗೋ ಟರ್ಮಿನಲ್ ಅನ್ನ ಕಾರ್ಯಾರಂಭಿಸಿದ ವಿಮಾನ ನಿಲ್ದಾಣ. ಆಪ್ಷನ್ಸ್ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ದಿಬ್ರುಗಢ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ ವಿಮಾನ ನಿಲ್ದಾಣ. ಆನ್ಸರ್ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲೇ ಅತಿ ದೊಡ್ಡ ಗ್ರೀನ್ಫೀಲ್ಡ್ ಕಾರ್ಗೋ ಟರ್ಮಿನಲ್ ಅನ್ನ ಕಾರ್ಯಾರಂಭ ಮಾಡಿದೆ. ದೇಶದ ಅತ್ಯಂತ ದೊಡ್ಡ ಗ್ರೀನ್ಫೀಲ್ಡ್ ಕಾರ್ಗೋ ಟರ್ಮಿನಲ್ ಅನ್ನ
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕಾರ್ಯಾರಂಭ ಮಾಡಿದೆ. ಇದನ್ನ ನಿರ್ಮಾಣ ಮಾಡಿದವರು ವಾಯುವಿಹಾನ ಸರಕು ಸಾಗಾಣಿಕಾ ಕ್ಷೇತ್ರದ ಮೆಂಜಿಸ್ ಏವಿಯೇಷನ್ ಸಂಸ್ಥೆಯವರು. ವಾಯುವಿಹಾನ ಸರಕು ಸಾಗಾಣಿಕಾ ಕ್ಷೇತ್ರದ ಮೆಂಜಿಸ್ ಏವಿಯೇಷನ್ ಸಂಸ್ಥೆಯ ಸಹಯೋಗದಡಿ ಇದನ್ನ ನಿರ್ಮಾಣ ಮಾಡಿದೆ. ಈ ಒಂದು ಕಾರ್ಗೋ ಟರ್ಮಿನಲ್ 2.45 ಲಕ್ಷ ಚದರ ಅಡಿ ವ್ಯಾಪ್ತಿಯಲ್ಲಿದೆ. 3.60 ಲಕ್ಷ ಮೆಟ್ರಿಕ್ ಟನ್ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದೆ. 42 ಬೃಹತ್ ಕಟ್ಟಡಗಳನ್ನು ಹೊಂದಿದೆ. 400ಕ್ಕೂ ಹೆಚ್ಚು ಕಾರ್ಗೋ ಬೋಗಿಗಳು ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ದೇಶದ ಮೊದಲ ಹೈಪರ್ಲೂಪ್ ಟ್ರ್ಯಾಕ್ ಅನ್ನ ಅನಾವರಣ ಮಾಡಿದ ಐಐಟಿ. ಆಪ್ಷನ್ಸ್: ಐಐಟಿ ಕಾನ್ಪುರ್, ಐಐಟಿ ಮದ್ರಾಸ್, ಐಐಟಿ ದೆಹಲಿ, ಐಐಟಿ ಖರಗ್ಪುರ್. ಆನ್ಸರ್: ಐಐಟಿ ಮದ್ರಾಸ್. ಐಐಟಿ ಮದ್ರಾಸ್ನವರು ದೇಶದ ಮೊದಲ ಹೈಪರ್ಲೂಪ್ ಟ್ರ್ಯಾಕ್ ಅನ್ನ ಅನಾವರಣ ಮಾಡಿದ್ದಾರೆ. ದೇಶದ ಮೊದಲ ಹೈಪರ್ಲೂಪ್ ಟ್ರ್ಯಾಕ್ ಅನ್ನ ಅನಾವರಣ ಮಾಡಿದ್ದು ಐಐಟಿ ಮದ್ರಾಸ್ನವರು 2025 ಫೆಬ್ರವರಿ 25ರಂದು ಅನಾವರಣ ಮಾಡಿದ್ದಾರೆ. ಈ ಟ್ರ್ಯಾಕ್ನಲ್ಲಿ ರೈಲು ಗಂಟೆಗೆ ಗರಿಷ್ಠ 1200 ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದು. ಈ ಹೈಪರ್ಲೂಪ್ ಎಷ್ಟು ಮೀಟರ್ ಉದ್ದ ಇದೆ ಅಂದ್ರೆ 422 ಮೀಟರ್ ಉದ್ದ. ಅಂದ್ರೆ ರೈಲು ಚಲಿಸುವ ಮಾರ್ಗದ ಉದ್ದ 422 ಮೀಟರ್. ಎರಡನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮಾವೇಶ ನಡೆದಿದ್ದು ಎಲ್ಲಿ? ಆಪ್ಷನ್: ದೆಹಲಿ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ. ಆನ್ಸರ್: ರಾಜಸ್ಥಾನ್. ರಾಜಸ್ಥಾನದ ಉದಯಪುರದಲ್ಲಿ ಎರಡನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮಾವೇಶ ನಡೆದಿದೆ. ಎರಡನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮಾವೇಶ ನಡೆದಿದ್ದು ರಾಜಸ್ಥಾನದ ಉದಯಪುರದಲ್ಲಿ. ಈ ಒಂದು ಸಮಾವೇಶದ ಧ್ಯೇಯವಾಕ್ಯ ಜಲದೃಷ್ಟಿ ಅಟ್ 2047 ಜಲ ಸುರಕ್ಷಿತ ರಾಷ್ಟ್ರ. ಇಂಡಿಯಾ ಅಟ್ 2047 ಅ ವಾಟರ್ ಸೋರ್ಸ್ ನೇಷನ್. ಇದನ್ನ ಕೇಂದ್ರ ಜಲಶಕ್ತಿ ಸಚಿವಾಲಯದವರು ಆಯೋಜನೆ ಮಾಡಿದ್ದಾರೆ. ಈ ಸಮ್ಮೇಳನವು ಸುಸ್ಥಿರ ಮತ್ತು ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆಗಾಗಿ ಹಂಚಿಕೆಯ ದೃಷ್ಟಿಕೋನವನ್ನ ಹೊಂದಿದೆ. ಹಾಗೆ ಪಾಲುದಾರ ಸಚಿವಾಲಯದೊಂದಿಗೆ ಸಹಯೋಗವನ್ನ ಬಲಪಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಹಾಗಾದ್ರೆ ಎರಡನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮಾವೇಶ ನಡೆದಿದ್ದು ರಾಜಸ್ಥಾನದ ಉದಯಪುರದಲ್ಲಿ. 27ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆದಿದ್ದು. ಆಪ್ಷನ್ಸ್: ಪುಣೆ, ಭೋಪಾಲ್, ಚೆನ್ನೈ, ಕೋಲ್ಕತ್ತಾ. ಆನ್ಸರ್: ಮಹಾರಾಷ್ಟ್ರದ ಪುಣೆಯಲ್ಲಿ 27ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆದಿದೆ. 27ನೇ ಪಶ್ಚಿಮ ವಲಯ ಮಂಡಳಿ ಸಭೆಯು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಜರುಗಿತು. ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ ವಿಷಯಗಳು ಏನೇನೆಂದ್ರೆ ಭೂ ವರ್ಗಾವಣೆ, ಗಣಿಗಾರಿಕೆ, ಅತ್ಯಾಚಾರ ಮತ್ತು ಫೋಕ್ಸೋ ಪ್ರಕರಣಗಳ ತ್ವರಿತ ವಿಲೇವಾರಿ ಯೋಜನೆ, ರೈಲ್ವೆ ಯೋಜನೆಗೆ ಸಂಬಂಧಿಸಿದ ಸಂಸ್ಥೆಗಳು ಮತ್ತು ಆಹಾರ ಭದ್ರತಾ ವಿಷಯಗಳು. ಇವುಗಳನ್ನೆಲ್ಲ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾದ್ರೆ ವಲಯ ಮಂಡಳಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ 1957. 1957ರಲ್ಲಿ ವಲಯ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದ್ದು ಟೋಟಲ್ ಆಗಿ ಎಷ್ಟು ವಲಯ ಮಂಡಳಿಗಳಿವೆ ಅಂದ್ರೆ 6 ವಲಯ ಮಂಡಳಿಗಳು. ಅದರಲ್ಲಿ ಮೊದಲನೆಯದು ಉತ್ತರ ವಲಯ ಮಂಡಳಿ, ಎರಡನೆಯದು ಕೇಂದ್ರ ವಲಯ ಮಂಡಳಿ, ಮೂರನೆಯದು ಪಶ್ಚಿಮ ವಲಯ ಮಂಡಳಿ, ನಾಲ್ಕನೆಯದು ದಕ್ಷಿಣ ವಲಯ ಮಂಡಳಿ, ಐದನೆಯದು ಪೂರ್ವ ವಲಯ ಮಂಡಳಿ, ಆರನೆಯದು ಈಶಾನ್ಯ ವಲಯ ಮಂಡಳಿ. ವಲಯ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದು 1957ರಲ್ಲಿ. ಟೋಟಲ್ ಆಗಿ 6 ವಲಯ ಮಂಡಳಿಗಳಿವೆ. ಇತ್ತೀಚೆಗೆ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆದಿದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ. ಅದು 27ನೇ ಒಂದು ಸಭೆಯಾಗಿದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 12 ಕೋಟೆಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಬೇಕೆಂಬ ಪ್ರಸ್ತಾವನೆಯನ್ನ ಸಲ್ಲಿಸಲು ಪ್ಯಾರಿಸ್ಗೆ ನಿಯೋಗವನ್ನ ಕಳುಹಿಸಿತ್ತು? ಆಪ್ಷನ್ಸ್: ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಪ್ರದೇಶ. ಆನ್ಸರ್: ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯ ಸರ್ಕಾರ ತನ್ನ 12 ಕೋಟೆಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಬೇಕೆಂದು ಪ್ರಸ್ತಾವನೆಯನ್ನ ಕಳುಹಿಸಿತ್ತು. ಮಹಾರಾಷ್ಟ್ರದ 12 ಕೋಟೆಗಳಿಗೆ ವಿಶ್ವ ಪರಂಪರೆ ಸ್ಥಾನಮಾನವನ್ನ ನೀಡುವಂತೆ ಕೋರಲು ಪ್ಯಾರಿಸ್ಗೆ ತೆರಳಿದೆ. ಆ 12 ಕೋಟೆಗಳು ಯಾವುವು ಎಂದರೆ ರಾಯ್ಗಢ್ ಕೋಟೆ, ಶಿವನೇರಿ ಕೋಟೆ, ರಾಜೇಗೌಡ್ ಕೋಟೆ, ಪ್ರತಾಪ್ಗಢ್ ಕೋಟೆ, ಪನ್ನಾಲ್ ಕೋಟೆ, ಲೋಹಗಢ್ ಕೋಟೆ, ಸಲ್ಹೇರ್ ಕೋಟೆ, ಸಿಂಧುದುರ್ಗ್ ಕೋಟೆ, ಜಯದುರ್ಗ್ ಕೋಟೆ, ಸುವರ್ಣದುರ್ಗ್ ಕೋಟೆ, ಖಂಡೇರಿ ಕೋಟೆ, ಜಿಂಜಿ ಕೋಟೆ. ಈ 12 ಕೋಟೆಗಳಲ್ಲಿ ಒಂದೇ ಒಂದು ಕೋಟೆ, ಅದು ಜಿಂಜಿ ಕೋಟೆ,
ಇದು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ತಮಿಳುನಾಡು ಕೋಟೆ. ಉಳಿದ 11 ಕೋಟೆಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತಿದ್ದು ಇವು ಮರಾಠಿ ಸಾಮ್ರಾಜ್ಯಕ್ಕೆ ಸೇರಿದಾವೆ. ಈ 12 ಕೋಟೆಗಳು ಯಾವ ಒಂದು ಸಾಮ್ರಾಜ್ಯಕ್ಕೆ ಸೇರಿದಾವೆ ಅಂದ್ರೆ ಮರಾಠಿ ಸಾಮ್ರಾಜ್ಯಕ್ಕೆ. ಬ್ಲೂ ಗೋಸ್ಟ್ ಲ್ಯಾಂಡರ್ ಯುದ್ಧ ನೌಕೆಯನ್ನ ಇತ್ತೀಚೆಗೆ ಯಾವ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ? ಆಪ್ಷನ್ಸ್: ಫಾಲ್ಕನ್ 9, ನ್ಯೂ ಶೆಫರ್ಡ್, ಅಟ್ಲಾಸ್ 5, ಫಾಲ್ಕನ್ ಹೆವಿ. ಆನ್ಸರ್: ಫಾಲ್ಕನ್ 9 ರಾಕೆಟ್ನ ಮೂಲಕ ಬ್ಲೂ ಗೋಸ್ಟ್ ಲ್ಯಾಂಡರ್ ಯುದ್ಧ ನೌಕೆಯನ್ನ ಉಡಾವಣೆ ಮಾಡಲಾಗಿದೆ. ಫ್ರೆಂಡ್ಸ್, ಈ ಒಂದು ಬ್ಲೂ ಗೋಸ್ಟ್ ಲ್ಯಾಂಡರ್ ಅನ್ನ ನಿರ್ಮಾಣ ಮಾಡಿದ್ದು ಫೈರ್ಫ್ಲೈ ಏರೋಸ್ಪೇಸ್. ಇದು ಅಮೆರಿಕಾದ ಟೆಕ್ಸಾಸ್ ಕಂಪನಿ ಈ ಒಂದು ಲ್ಯಾಂಡರ್ ಅನ್ನ ನಿರ್ಮಾಣ ಮಾಡಿದೆ. ಇದನ್ನ ಫಾಲ್ಕನ್ 9 ರಾಕೆಟ್, ಈ ಫಾಲ್ಕನ್ 9 ರಾಕೆಟ್ ಸ್ಪೇಸ್ಎಕ್ಸ್ ಕಂಪನಿಯದ್ದು. ಈ ಫಾಲ್ಕನ್ 9 ರಾಕೆಟ್ನ ಮೂಲಕ 2025 ಜನವರಿ 15ರಂದು ಉಡಾವಣೆ ಮಾಡಿದ್ದಾರೆ. ಇದು ಯಶಸ್ವಿಯಾಗಿ ಚಂದ್ರನ ಅಂಗಳದಲ್ಲಿ ಇಳಿದಿದ್ದು 2025 ಮಾರ್ಚ್ 2ರಂದು. ಹಾಗಾದ್ರೆ ಈ ಒಂದು ಉಡಾವಣೆಯ ಉದ್ದೇಶ ಏನಾಗಿತ್ತು ಅಂದ್ರೆ ಚಂದ್ರನ ಮೇಲ್ಮೈ ಪರಿಸರದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲು, ಅಲ್ಲಿ ಯಾವ ರೀತಿಯಾದಂತಹ ಪರಿಸರ ಇದೆ ಅಂತ, ಹಾಗೆ ಗಗನಯಾನಿಗಳನ್ನ ಕಳುಹಿಸುವ ಭವಿಷ್ಯದ ಯೋಜನೆಗಳಿಗೆ ಅನುಕೂಲವಾಗುವ ವೈಜ್ಞಾನಿಕ ಸಂಶೋಧನೆಗಳನ್ನ ನಡೆಸಲು, ಹಾಗೆ ಚಂದ್ರನ ಮೇಲ್ಮೈ ಪದರಗಳ ಬಗ್ಗೆ ಅಧ್ಯಯನ ಮಾಡಲು, ಅಲ್ಲಿನ ಉಷ್ಣಾಂಶದ ಸ್ಥಿತಿಗತಿಯ ಬಗ್ಗೆ ಅರಿಯಲು, ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲು ಇದನ್ನ ಉಡಾವಣೆ ಮಾಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು, ಫೈರ್ಫ್ಲೈ ಕಂಪನಿ ಏನಿದೆಯಲ್ಲ ಇದೊಂದು ಖಾಸಗಿ ಕಂಪನಿ. ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡಿದ 2ನೇ ಖಾಸಗಿ ಕಂಪನಿ ಫೈರ್ಫ್ಲೈ ಕಂಪನಿ. ಹಾಗಾದ್ರೆ ನೀವು ಕಮೆಂಟ್ ನಲ್ಲಿ ತಿಳಿಸಿ, ಮೊದಲ ಒಂದು ಖಾಸಗಿ ಕಂಪನಿ ಯಾವುದು? ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡಿದ ಮೊದಲ ಖಾಸಗಿ ಕಂಪನಿ ಯಾವುದಂತ. ಫ್ರೆಂಡ್ಸ್, ಇಲ್ಲಿವರೆಗೂ ರಷ್ಯಾ, ಅಮೆರಿಕ, ಚೀನಾ, ಜಪಾನ್ ಮತ್ತು ಭಾರತ ಸರ್ಕಾರಿ ಬಾಹ್ಯಾಕಾಶ ಸಂಸ್ಥೆಗಳಿಂದ ನೌಕೆಗಳನ್ನ ಚಂದ್ರನ ಮೇಲೆ ಇಳಿಸಿವೆ. ಟೋಟಲ್ ಆಗಿ 5 ಸರ್ಕಾರಿ ಬಾಹ್ಯಾಕಾಶ ಸಂಸ್ಥೆಗಳಿಂದ ಚಂದ್ರನ ಅಂಗಳದಲ್ಲಿ ನೌಕೆಯನ್ನ ಇಳಿಸಿವೆ. ಆದ್ರೆ 2 ಖಾಸಗಿ ಕಂಪನಿಗಳು ಚಂದ್ರ ಮೇಲೆ ಲ್ಯಾಂಡಿಂಗ್ ಮಾಡಿವೆ. ಅದರಲ್ಲಿ ಮೊದಲನೆಯದು ನೀವು ಕಮೆಂಟ್ ನಲ್ಲಿ ತಿಳಿಸಿ, 2ನೇದು ಫೈರ್ಫ್ಲೈ ಕಂಪನಿ. ಫ್ರೆಂಡ್ಸ್, ಇದಿಷ್ಟು ಪಾರ್ಟ್ 1 ಕರೆಂಟ್ ಅಫೇರ್ಸ್ ಆಗಿದೆ. 2025 ಮಾರ್ಚ್ ಒಂದು ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಒಂದು ಕರೆಂಟ್ ಅಫೇರ್ಸ್. ಮುಂದಿನ ಒಂದು ಸೆಷನ್ ನಲ್ಲಿಯೂ ಕೂಡ ಪಾರ್ಟ್ 2 ಕರೆಂಟ್ ಅಫೇರ್ಸ್ ಅನ್ನ ತೆಗೆದುಕೊಂಡು ಬರ್ತೀನಿ. ಸೊ ಅದನ್ನ ಹೇಳ್ತಾ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.